Hi friends, welcome to my YouTube channel PremVlogs. Sorry friends, 7-8 ಡೇಸಿಂದ ಯಾವುದೇ ಥರದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಒಂದು 2-3 ಮೆಂಬರ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ನನಗೆ ಕಾಲ್ ಮಾಡಿದರು. ಏನಾಯಿತು ಬ್ರೋ, ಯಾವುದೂ ವಿಡಿಯೋ ಬರಲಿಲ್ಲ 1 ವೀಕಿಂದ ಅಂಥೇಳಿ. ನಾನು ಸ್ವಲ್ಪ ಪರ್ಸ್ನಲ್ ಕೆಲಸ ಇದರಿಂದ ನಾನು ಯಾವುದೇ ಥರದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತೇನಪ್ಪ ಅಂದರೆ ನಾನು ಮುಂಚೆನೇ ಮಾರ್ಕೆಟ್ ವ್ಲಾಗ್ ಮಾಡೋಕ್ಕೆ ಮುಂಚೆನೇ ನಾನು ನಿಮ್ಗೆ ಹೇಳಿದ್ದೆ, ಟೈಮ್ ಇದ್ದಾಗ ನೆಕ್ಸ್ಟ್ ನಮ್ಮ ರಾಯಚೂರ್ ಮಾವಿನಕೆರೆದು ಕೂಡ ಒಂದು ಬ್ಲಾಗ್ ಮಾಡ್ತೀನಿ ಅಂಥೇಳಿ. ಇವತ್ತು ನಿಮ್ಮೆಲ್ಲರಿಗೆ ರಾಯಚೂರ್ ಮಾವಿನಕೆರೆ ತೋರಿಸ್ತಾ ಇದ್ದೀನಿ. ಲೆಟ್ಸ್ ಗೋ. ನಿಯರ್ ಫ್ಯೂಚರಲ್ಲಿ ನಂದೀಶ್ವರ ಟೆಂಪಲ್ ಬ್ಲಾಗ್ ಕೂಡ ಮಾಡ್ತೀನಿ. ಇದೇ ನಂದೀಶ್ವರ ಟೆಂಪಲ್ ಫ್ರಂಟ್ ವ್ಯೂ. ನಂದೀಶ್ವರ ಟೆಂಪಲ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಟೆಂಪಲ್ಸ್ ಇನ್ ರಾಯಚೂರ್. ನೀವು ಅಲ್ಲೇನು ನೋಡ್ತಾ ಇದ್ದೀರಲ್ಲ, ಅದೇ ನಮ್ಮ ರಾಯಚೂರ್ ಫೋರ್ಟ್. ನಿಯರ್ ಫ್ಯೂಚರಲ್ಲಿ ಅದ್ರದ್ದು ಕೂಡ ಒಂದು ಬ್ಲಾಗ್ ಮಾಡ್ತೀನಿ. ತುಂಬ ಬಿಸಿಲಿರೋ ಕಾರಣದಿಂದ ಎಳ್ನೀರು ಕುಡಿಯೋಣ ಅಂತೇಳಿ ಈ ಶಾಪಲ್ಲಿ ನಿಲ್ಲಿಸಿದೆ. ರಾಯಲ್ ವಾಟರ್ ಮಿಲನ್ ಸ್ಟ್ಯಾಂಡ್ ಇದು. ಅಣ್ಣ, ನಿಮ್ಮ ಹೆಸರು? ರಫಿ. ರಾಯಚೂರು ಮಾವಿನಕೆರೆಗೆ ಬಂದರೆ ಪಕ್ಕದಲ್ಲೇ ಗಾರ್ಡನ್ ಇರುತ್ತೆ. ಇದು ಆ ಗಾರ್ಡನ್ ಫ್ರಂಟ್ ಏರಿಯಾ. ಗಾರ್ಡನ್ ಕ್ಲೋಸ್ ಆಗಿದ್ದರಿಂದ ಟಾರಿ ಹೋಗ್ತಾ ಇದ್ದಾರೆ. ಬಂದಾಗ ಗೇಟ್ ಬಂದಿತ್ತು, ಅದಕ್ಕೆ ಇಲ್ಲಿ ಈ ಪಕ್ಕದಿಂದ ಜಂಪ್ ಮಾಡಿ ಬಂದಿದ್ದೀನಿ. ನನಗೆ ಬ್ರದರ್ ನನಗೆ ಇದು ತೋರಿಸಿದ್ದು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಬನ್ನಿ ಗಾರ್ಡನ್ ಎಕ್ಸ್ಪ್ಲೋರ್ ಮಾಡೋಣ. ಇದು ಆ್ಯಕ್ಚುಲಿ ಒಂದು ಟೈಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿತ್ತು. ಈಗ ಇದರಲ್ಲಿ ವಾಟರ್ ಇಲ್ಲ. ಫ್ರೆಂಡ್ಸ್, ಆಗಲೇ ಹೇಳಿದ್ನಲ್ಲ, ಇದು ಎಂಟ್ರೆನ್ಸ್ ಗೇಟ್. ಗೇಟ್ ಕ್ಲೋಸ್ ಇರೋದ್ರಿಂದ ನಾನು ಗೇಟ್ ಜಂಪ್ ಮಾಡಿ ಬಂದಿದ್ದೀನಿ. ನೀವು ಲಾಕ್ ಆಗಿರೋದು ಕೂಡ ನೋಡ್ಬೋದು. ಗೇಟ್ ಲಾಕ್ ಇದೆ ಗೈಸ್. ಗೇಟ್ ಥ್ರೂ ಒಳಗಡೆ ಬಂದರೆ ಲೆಫ್ಟ್ ಸೈಡಲ್ಲಿ ಪಾರ್ಕ್ ಇರುತ್ತೆ. ಈ ಗೇಟ್ ಕೂಡ ಲಾಕ್ ಮಾಡಿದ್ದಾರೆ. ಸಂಡೇ ಆಗಿರೋದು ಕಾರಣದಿಂದ ನಾನು ವೀಡಿಯೋ ಮಾಡ್ತಿರೋದು ಮಧ್ಯಾಹ್ನ, ಸಂಡೇ, ಹಾಗಾಗಿ ಗೇಟ್ ಕ್ಲೋಸ್ ಇದೆ. ಗಾಯ್ಸ್, ಇಲ್ಲಿ ಕುಂತ್ಕೊಳ್ಳೋಕ್ಕೆ ಬೆಂಚಸ್ ಇದ್ದಾವೆ. ಈವ್ನಿಂಗ್ ಈ ಪ್ಲೇಸ್ ಸಖತ್ತಾಗಿರುತ್ತೆ.
ಟ್ರೈನ್ ಇದೆ, ಟ್ರೈನ್ ನೋಡೋಣ. ಟ್ರೈನ್ ಕೆಳಗೆ ಡಾಗ್ ರೆಸ್ಟ್ ತೊಗೊತಾ ಇದೆ. ಬಿಸಿಲು ಜಾಸ್ತಿ ಇರೋ ಕಾರಣದಿಂದ ನಿಜವಾಗ್ಲೂ ಈ ಹುಡುಗರಲ್ಲಿ ಫೋಟೋ ಶೂಟಿಗೆ ಬಂದಿದ್ದಾರೆ. ಇವನು ಮಲ್ಕೊಂಡು ಬೇರೆ ಫೋಟೋ ಶೂಟ್ ಮಾಡ್ತಾ ಇದ್ದಾನೆ. ಎಲ್ಲಿಗೆ ಹೋಗುತ್ತಪ್ಪ ಟ್ರೈನು? ಮುಂಬೈ ಹೋಗುತ್ತಾ? ಇವರೇ ಈ ಟ್ರೈನ್ ಡ್ರೈವರ್ಸ್. ಗಾಯ್ಸ್, ಈ ಪಾರ್ಕ್ 4 ಗಂಟೆಯಿಂದ 8 ಗಂಟೆವರೆಗೂ ಓಪನ್ ಆಗಿರುತ್ತೆ. ಗೇಟ್ ಥ್ರೂ ಸ್ಟ್ರೇಟಾಗಿ ಬಂದರೆ ಈ ಥರ ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗುತ್ತೆ. ಬನ್ನಿ ಹೋಗೋಣ. ಗಾಯ್ಸ್, ಗಾರ್ಡನ್ ಫ್ರಂಟ್ ಗೇಟ್ ಏನು ನೋಡಿದ್ರಲ್ಲ, ಅದ್ರ ಮುಂದ್ಗಡೆ ಬಂದರೆ ಸ್ವಲ್ಪ ಈ ಗೇಟ್ ಕೂಡ ಇರುತ್ತೆ. ಈ ಗೇಟ್ ಈವ್ನಿಂಗ್ ಓಪನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಗೇಟ್ ಥ್ರೂ ಬಂದರೆ ಇಲ್ಲೆಲ್ಲ ನೀವು ಕುಳಿತುಕೊಳ್ಬೋದು. ಗೈಸ್, ಶ್ರೀ ನಂದೇಶ್ವರನ್ ಟೆಂಪಲ್ ಅಲ್ಲಿದೆ. ನಾನು ಅಲ್ಲಿಂದನೇ ಫಸ್ಟ್ ಮಾವಿನಕೆರೆ ವ್ಯೂ ತೊಗೊಂಡಿರೋದು. ಅಲ್ಲಿ ಬಹುಶಃ ನಾನು ಅಲ್ಲಿ ನಿಂತ್ಕೊಂಡು ವೀಡಿಯೋ ತೆಕ್ಕೊಂಡಿರ್ತೀನಿ. ಆ ವ್ಯೂವೇ ನಾನು ಫಸ್ಟ್ ತೆಕ್ಕೊಂಡಿರೋದು. ಅಲ್ಲಿಂದನೇ ಇಲ್ಲಿಗೆ ಬಂದಿದ್ದೀನಿ. ಇದೇ ನಮ್ಮ ರಾಯಚೂರು ಫೋರ್ಟ್. ಆದಷ್ಟು ಬೇಗ ಬ್ಲಾಗ್ ಮಾಡೋಣ. ಇಲ್ಲಿ ಪ್ರತಿ ಸಮ್ಮರಲ್ಲಿ ಬೋಟಿಂಗ್ ಅವೈಲೇಬಲ್ ಇತ್ತು. ನನಗೆ ಗೊತ್ತಿರೋಂಗೆ ಲಾಸ್ಟ್
2-3 ಇಯರ್ಸಿಂದ ಇದು ಸ್ಟಾರ್ಟ್ ಮಾಡಿಲ್ಲ. ನೋಡಿ ಯಾವ ಥರ ಆಗಿಬಿಟ್ಟಿದೆ ಅಂತ. ಕರೆಕ್ಟಾಗಿ ಮೇಂಟೆನೆನ್ಸ್ ಇಲ್ಲ, ಅದಕ್ಕೆ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿಬಿಟ್ಟಿದೆ ಅಂತ. ಇದು ಆ್ಯಕ್ಚುಲಿ ಮಾವಿನಕೆರೆ ವ್ಯೂ ಪಾಯಿಂಟ್. ಫ್ರೆಂಡ್ಸ್, ಈಗ ತಾನೇ ವ್ಯೂ ಪಾಯಿಂಟ್ ಅಂದಲ್ಲ, ನಾನು ಅಲ್ಲೇ ನಿಂತ್ಕೊಂಡಿದ್ದೆ, ಅದು ಅಲ್ಗಾಡ್ತಾ ಇದೆ. ಇನ್ನೊಂದು 4 ಜನ ಏನಾದರೂ ಅದ್ರ ಮೇಲೆ ಹತ್ತು ನಿಂತ್ಕೊಂಡ್ರೆ ಖಂಡಿತ ಬಿದ್ದೋಗುತ್ತೆ. ನೀವೇನಾದರೂ ಇಲ್ಲಿ ಬಂದರೆ ಸ್ವಲ್ಪ ಹುಷಾರಾಗಿರಿ ಫ್ರೆಂಡ್ಸ್. ಮುಂಚೆ ಬೋಟಿಂಗ್ ಹೋಗ್ಬೇಕಾರೆ ಇಲ್ಲಿಂದನೇ ಹೋಗಬೇಕು. ಇದೇ ಆ ಗೇಟ್. ಆ ಕಡೆಯಿಂದ ಲಾಕ್ ಮಾಡಿದ್ದಾರೆ, ಯಾರು ಹೋಗ್ಬಾರ್ದು ಅಂತೇಳಿ. ಗೇಟ್ ರೈಟ್ ಸೈಡಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಬನ್ನಿ ಫ್ರೆಂಡ್ಸ್, ಇದ್ರ ಮೇಲೆ ಹೋಗೋಣ. ಇದು ಪರವಾಗಿಲ್ಲ, ಸ್ವಲ್ಪ ಸ್ಟ್ರಾಂಗ್ ಇದೆ. ಆಗಲೇ ಈ ಗೇಟ್ ಹಾರಿ ಒಳಗಡೆ ಬಂದಲ್ಲ, ಈಗ ಇದನ್ನು ಹಾರಿನೇ ಹೊರಗಡೆ ಹೋಗಬೇಕು. ಜಯ ಆಂಜನೇಯ. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಬ್ಲಾಗ್ ಮುಖಾಂತರ ಆದಷ್ಟು ಬೇಗ ನಿಮ್ಮ ಮುಂದ್ಗಡೆ ಬರ್ತೀನಿ.